ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 7ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ, ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಕಾಮನ್ ರಿವರ್ಸ್ಗಳು ಯಾವುವು ಅನ್ನುವಂಥದ್ದನ್ನು ನಾನು ಕೇಳಿದ್ದೆ. ಇದಕ್ಕೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ನೀಡಿ ಸರಿ ಉತ್ತರವನ್ನು ನೀಡಲಿಕ್ಕೆ ಹೇಳಿದ್ದಂಥದ್ದು. ಕಾಮನ್ ರಿವರ್ಸ್ಗಳು ಯಾವುದು ಅಂತ ಹೇಳಿ ಒಮ್ಮೆ ನಾವು ಮೆಲ್ಕು ಹಾಕೋಣ. ಗಂಗಾ ನದಿ ದಿ ಗ್ಯಾಂಗಸ್ ಆಗಿರಬಹುದು, ತೀಸ್ತಾ, ಮನು, ಮುಹುರಿ, ಖೋವಾಯ್, ಗುಮ್ತಿ, ಧರ್ಲಾ, ದುಧ್ ಕುಮಾರ್, ಕುಶಿಯಾರ ಇವೆಲ್ಲವೂ ಕೂಡ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಹರಿಯುವಂಥ ಕಾಮನ್ ರಿವರ್ಸ್ಗಳಾಗಿರ್ತಕ್ಕಂಥದ್ದು. ಆದರೆ ಆಪ್ಷನ್ನಲ್ಲಿ ನಾನು ಕೇಳಿದಂಥ ಪ್ರಶ್ನೆಯ ಒಂದು ಆಪ್ಷನ್ನಲ್ಲಿ ಕಾಲಾದನ್ ಅನ್ನುವಂಥ ನದಿಯನ್ನು ಕೂಡ ಆಪ್ಷನ್ ಆಗಿ ನೀಡಲಾಗಿತ್ತು. ಆದರೆ ಕಾಲಾದನ್ ಅನ್ನುವಂಥದ್ದು ಭಾರತದ ಮಿಜೋರಾಂನಲ್ಲಿ ಪ್ರಾರಂಭವಾಗುವಂಥದ್ದು, ನಂತರದಲ್ಲಿ ಇದು ಮಯನ್ಮಾರ್ನಲ್ಲಿ ಹರಿಯುವಂಥದ್ದು. ಹಾಗಾಗಿ ಕಾಲಾದನ್ ಅನ್ನುವಂಥದ್ದು ಭಾರತ ಮತ್ತು ಮಯನ್ಮಾರ್ಗೆ ಸಂಬಂಧಿಸಿದಂಥದ್ದು, ಆದರೆ ಬಾಂಗ್ಲಾದೇಶಕ್ಕೆ ಸಂಬಂಧಿಸಿದಂಥದ್ದಲ್ಲ. ಹಾಗಾಗಿ ಆಪ್ಷನ್ ಎ ನಲ್ಲಿ 1, 2 and 4 ಅಂದರೆ ಧರಿಯಾ, ಕುಶಿಯಾರ ಮತ್ತು ತೀಸ್ತಾ ಇವು ಮಾತ್ರ ನಾನು ಕೇಳಿದಂಥ ಪ್ರಶ್ನೆಯಲ್ಲಿ ಸರಿಯಾದಂಥ ಉತ್ತರ ಆಗಿರ್ತಿತ್ತು. ಚೈಲ್ಡ್ ರೈಟ್ಸ್ ಕುರಿತಂತೆ ಕೂಡ ಮತ್ತೊಂದು ಪ್ರಶ್ನೆಯನ್ನು ಕೇಳಿದಂಥದ್ದು. ವಿತ್ ರೆಫರೆನ್ಸ್ ಟು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್, ಈ ಕೆಳಗಿನ ಯಾವುಗಳು ರೈಟ್ಸ್ ಆಫ್ ದಿ ಚೈಲ್ಡ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಂಥದ್ದು. ಇಲ್ಲಿ 3 ರೈಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿತ್ತು: ರೈಟ್ ಟು ಡೆವಲಪ್ಮೆಂಟ್, ರೈಟ್ ಟು ಎಕ್ಸ್ಪ್ರೆಷನ್, ದಿ ರೈಟ್ ಟು ರಿಕ್ರಿಯೇಷನ್. ಈ 3 ಕೂಡ ಯುನೈಟೆಡ್ ನೇಷನಿನ ಕನ್ವೆನ್ಷನ್ ಆನ್ ದಿ ರೈಟ್ಸ್ ಆಫ್ ದಿ ಚೈಲ್ಡ್ನ ಪ್ರಕಾರ ಒಂದು ಮಗುವಿನ ರೈಟ್ಸ್ ಅಂತ ಹೇಳಿ ಗುರುತಿಸಲ್ಪಡೋದ್ರಿಂದ ಆಪ್ಷನ್ ಡಿ 1, 2 and 3 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿತ್ತು. ಪ್ರಶಾಂತ್, ಬಸವರಾಜ್, ಸಾಗರ್, ನಂದಿನಿ ಅವರು ಸರಿಯಾದಂಥ ಉತ್ತರಗಳನ್ನು ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಗೆಟ್ಸ್ ಇಟ್ಸ್ ಫಸ್ಟ್ ನೇಸಲ್ ಕೋವಿಡ್ ವ್ಯಾಕ್ಸಿನ್ ಅನ್ನುವಂಥದ್ದು. ಭಾರತವು ತನ್ನ ಮೊದಲ ನೇಸಲ್ ಕೋವಿಡ್-19 ವ್ಯಾಕ್ಸಿನ್ ಅನ್ನು ಭಾರತದಲ್ಲಿನ ಭಾರತ್ ಬಯೋಟೆಕ್ ಅನ್ನುವಂಥದ್ದು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸುತ್ತೆ. ಇದನ್ನ ಪ್ರೈಮರಿ ಇಮ್ಯುನೈಸೇಷನ್ ಅನ್ನ 18 and above ಇರುವಂಥವ್ರಿಗೆ ಪ್ರೈಮರಿ ಇಮ್ಯುನೈಸೇಷನ್ಗಾಗಿ ಸದ್ಯಕ್ಕೆ ಅಪ್ರೂವಲ್ ಅನ್ನು ನೀಡಿರ್ತಕ್ಕಂಥದ್ದು. ಈ ಅಪ್ರೂವಲ್ ಅನ್ನು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ರಿಸ್ಟ್ರಿಕ್ಟೆಡ್ ಯೂಸ್ ಇನ್ ಎಮರ್ಜೆನ್ಸೀಸ್ಗೆ ಅಂತ ಹೇಳಿ ಅಪ್ರೂವಲ್ ಅನ್ನು ನೀಡಿರ್ತಕ್ಕಂಥದ್ದು. ಇದು ಫರ್ದರ್ ಸ್ಟ್ರೆಂಥನ್ ಮಾಡುತ್ತೆ ಭಾರತವನ್ನ ಈ ಕೋವಿಡ್-19 ಪ್ಯಾಂಡಮಿಕ್ನ ವಿರುದ್ಧವಾಗಿ ಫೈಟ್ ಮಾಡಲಿಕ್ಕೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನೇಸಲ್ ವ್ಯಾಕ್ಸಿನ್ಸ್ಗಳ ಅವಶ್ಯಕತೆ ಏನಿತ್ತು ಅಂತ ನೋಡೋದಾದ್ರೆ, ಇದರಿಂದಾಗಿ ಬೆಟರ್ ಎಫೆಕ್ಟಿವಿಟಿಯನ್ನ ಇದು ಹೊಂದಿದೆ. ಅಂದರೆ ದೀಸ್ ಆರ್ ಲಾರ್ಜ್ಲಿ ಸೇಫ್ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕು. ಹಾಗೇನೆ ವೈರಲ್ ಎಂಟ್ರಿಯನ್ನ ಇವು ಡಿಫಿಕಲ್ಟ್ ಅನ್ನಾಗಿ ಮಾಡುತ್ತೆ. ನಮ್ಮ ಬಾಡಿಗೆ ವೈರಸ್ಗಳು ಎಂಟ್ರಿ ಆಗೋದನ್ನ ಡಿಫಿಕಲ್ಟ್ ಆಗಿ ಇದು ಮಾಡುತ್ತೆ. ಬೆಟರ್ ಲಂಗ್ ಪ್ರೊಟೆಕ್ಷನ್ ಅನ್ನು ಕೂಡ ಇದು ನೀಡುತ್ತೆ ಈ ರೀತಿಯ ನೇಸಲ್ ವ್ಯಾಕ್ಸಿನ್ಸ್ಗಳು. ಹಾಗೆಯೇ ಇನ್ಫೆಕ್ಟಿವಿಟಿಯಲ್ಲಿ ಪಾಸಿಬಲ್ ಡ್ರಾಪ್ ಅನ್ನ ಇವುಗಳ ಮುಖಾಂತರವಾಗಿ ನಾವು ಕಾಣಬಹುದು. ಈ ರೀತಿಯ ಉಪಯೋಗಗಳಿಂದಾಗಿ ನೇಸಲ್ ವ್ಯಾಕ್ಸಿನ್ಸ್ಗಳಿಗೆ ಈಗ ಮಹತ್ವ ಬರ್ತಾ ಇರ್ತಕ್ಕಂಥದ್ದು. ಭಾರತದ ಮೊದಲ ನೇಸಲ್ ವ್ಯಾಕ್ಸಿನ್ ಅನ್ನ ಭಾರತ್ ಬಯೋಟೆಕ್ ಅವರು ಏನು ಡೆವಲಪ್ ಮಾಡಿದ್ದಾರೆ, ಇದರ ಪ್ರೈಮರಿ ಇಮ್ಯುನೈಸೇಷನ್ನ ಪರ್ಪಸ್ಸಿಗಾಗಿ ಇದರ ಬಳಕೆಯನ್ನು 18ರಿಂದ ಮೇಲ್ಪಟ್ಟವರಿಗೆ ಮಾಡೋದನ್ನ ಅಪ್ರೂವ್ ಮಾಡಲಾಗಿರ್ತಕ್ಕಂಥದ್ದನ್ನು ನಾವೀಗ ಕಾಣಬಹುದು. ಅಪ್ರೂವ್ ಮಾಡಿರುವಂಥದ್ದು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅನ್ನುವಂಥದ್ದು. ಭಾರತ್ ಬಯೋಟೆಕ್ನ ಕಡೆಯಿಂದ ಚಾರ್ಟ್ 36 SARS CoV-S ಅನ್ನುವಂಥ ಅಂದರೆ ಚಿಂಪಾಂಜಿ ಅಡಿನೋ ವೈರಸ್ ವೆಕ್ಟರ್ಡ್ ರೀಕಾಂಬಿನೆಂಟ್ ನೇಸಲ್ ವ್ಯಾಕ್ಸಿನ್ ಅನ್ನುವಂಥದ್ದು ಇದೇ ಮೊದಲ ಬಾರಿಗೆ ಭಾರತದ ಕಡೆಯಿಂದ ಒಂದು ನೇಸಲ್ ವ್ಯಾಕ್ಸಿನ್ ಬಂದಿರತಕ್ಕಂಥದ್ದನ್ನ ಆರ್ಟಿಕಲ್ ಚರ್ಚೆ ಮಾಡಿದಂಥ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ರೀಕಾಂಬಿನೆಂಟ್ ವ್ಯಾಕ್ಸಿನ್ಸ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದಾದ್ರೆ, ಇವು ಒಂದು ರೀತಿಯ ಪ್ರೋಟೀನ್ ಅಥವಾ DNA ರೀಕಾಂಬಿನೆಂಟ್ಸ್ಗಳಾಗಿದ್ದು ಇವುಗಳನ್ನು ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಸಿಸ್ಟಮ್ಸ್ಗಳ ಎಕ್ಸ್ಪ್ರೆಷನ್ಸ್ಗಳ ಮುಖಾಂತರವಾಗಿ ಪ್ರೊಡ್ಯೂಸ್ ಮಾಡುವಂಥದ್ದಾಗಿರುತ್ತೆ. ಇವುಗಳನ್ನೇ ನಾವು ರೀಕಾಂಬಿನೆಂಟ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಕರಿತೇವೆ. ರೀಕಾಂಬಿನೆಂಟ್ ವ್ಯಾಕ್ಸಿನ್ಸ್ಗಳನ್ನು ಒಂದು ಜರ್ಮಿನ ಒಂದು ಸ್ಪೆಸಿಫಿಕ್ ಪೀಸಸ್ ಆಫ್ ದಿ ಜರ್ಮನ್ನ ತಗೊಂಡು ಮಾಡುವಂಥದ್ದು. ಪ್ರೋಟೀನ್, ಶುಗರ್ ಅಥವಾ ಕ್ಯಾಪ್ಸಿಡ್ನಂಥ ಸ್ಪೆಸಿಫಿಕ್ ಪೀಸಸ್ ಆಫ್ ದಿ ಜರ್ಮನ್ನ ಬಳಕೆ ಮಾಡಿಕೊಳ್ಳುತ್ತೆ ರೀಕಾಂಬಿನೆಂಟ್ ವ್ಯಾಕ್ಸಿನ್ಸ್ ಅನ್ನುವಂಥದ್ದು ತಿಳಿದಿರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 2021ರಲ್ಲಿ ಕೇಳಿದಂಥ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ವಿತ್ ರೆಫರೆನ್ಸ್ ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ರಿಗಾರ್ಡಿಂಗ್ ರೀಕಾಂಬಿನೆಂಟ್ ವೆಕ್ಟರ್ ವ್ಯಾಕ್ಸಿನ್ಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇಲ್ಲಿ 2 ವಾಕ್ಯಗಳನ್ನು ನೀಡಲಾಗಿದೆ. ಈ 2 ವಾಕ್ಯಗಳಲ್ಲಿ ಸರಿಯಾದ ವಾಕ್ಯಗಳು ಯಾವುದು ಅನ್ನುವಂಥದ್ದನ್ನು ಗುರುತಿಸಿ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಲಿಮಿಟೆಡ್ ಚೇಂಜ್ ಇನ್ ಸಿಟೀಸ್ ಅಂಡರ್ ಕ್ಲೀನ್ ಏರ್ ಸ್ಕೀಮ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದೆ, ನಾವು ಓದ್ಕೊಳ್ಬೋದಾಗುತ್ತೆ. ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನುವಂಥದ್ದು ಭಾರತ ಸರ್ಕಾರದ ಭಾರತದ ನಗರಗಳಲ್ಲಿರ್ತಕ್ಕಂಥ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಹೇಳಿ ಭಾರತ ಸರ್ಕಾರ ತಂದಿರತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾತಕ್ಕೆ ಇದನ್ನು ನಾವು ಚರ್ಚೆ ಮಾಡ್ತಿದ್ದೇವೆ ಅಂತ ಅಂದರೆ, ಎನ್ವಿರಾನ್ಮೆಂಟಲ್ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ
ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ CSE ಅನ್ನುವಂಥ ಸಂಸ್ಥೆಯ ಒಂದು ರಿಪೋರ್ಟ್ ಅನ್ನುವಂಥದ್ದು ನಮಗೇನು ತೋರಿಸ್ತಿದೆ ಅಂತ ಅಂದರೆ PM 2.5 ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅನ್ನುವಂಥದ್ದು ಸಿಟೀಸ್ಗಳಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಏನು ಇದರ ಲೆವೆಲ್ಸ್ಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಗುರಿಯನ್ನು ಹಾಕ್ಕೊಳ್ಳಲಾಗಿತ್ತು. ಈ ಒಂದು ಇಂಪ್ರೂವ್ಮೆಂಟ್ನಲ್ಲಿ ಕೇವಲ ಲಿಮಿಟೆಡ್ ಆದಂಥ ಇಂಪ್ರೂವ್ಮೆಂಟನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು 43 ಸಿಟೀಸ್ಗಳಲ್ಲಿ ಕೇವಲ 14 ಸಿಟೀಸ್ಗಳು ಮಾತ್ರ 10%ಕ್ಕಿಂತಲೂ ಕೂಡ ಹೆಚ್ಚಿನ ಇಳಿಕೆಯನ್ನು PM 2.5ನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗುರುತಿಸಬಹುದು. ಇನ್ನು 43 ಸಿಟೀಸ್ಗಳಲ್ಲಿ ಮಾತ್ರ ಅಡಿಕ್ವೇಟ್ ಡೇಟಾ ಅನ್ನುವಂಥದ್ದು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಪಂಜಾಬ್, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸಿಟೀಸ್ಗಳು ಈ ಒಂದು ಲಿಸ್ಟನ್ನು ಡಾಮಿನೇಟ್ ಮಾಡ್ತಾ ಇದೆ. ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಇನ್ PM 2.5 ಲೆವೆಲ್ಸ್ಗಳನ್ನು 2019ರಿಂದ 2021ರವರೆಗೆ ನಾವು ನೋಡೋದೇ ಆದರೆ ಯಾವ ಸಿಟೀಸ್ಗಳಲ್ಲಿ ಸಿಗ್ನಿಫಿಕೆಂಟ್ ಇನ್ಕ್ರೀಸ್ ಆಗಿದೆ PM 2.5 ಲೆವೆಲ್ಸ್ಗಳದು ಅಂದಾಗ ಅಲ್ಲಿ ಪಂಜಾಬ್, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದ ಸಿಟೀಸ್ಗಳು ಡಾಮಿನೇಟ್ ಆಗಿರೋದನ್ನು ಕಾಣಬಹುದು. ಇನ್ನು ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ನೋಡೋದಾದರೆ 132 ಆಫ್ ಇಂಡಿಯಾಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಅಂತ ಹೇಳಿ ಏನು ಗುರುತಿಸ್ತೇವೆ ಇವೆಲ್ಲವನ್ನ ಕವರ್ ಮಾಡುತ್ತೆ. ಈ ನಾವು ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಅಂತ ಅಂದರೆ ಇಲ್ಲಿರ್ತಕ್ಕಂಥ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು 2011ರಿಂದ 2015ವರೆಗೆ ನೋಡಿ ಇವು ನ್ಯಾಷನಲ್ ಆಂಬಿಯಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಯಾವ ಸಿಟೀಸ್ಗಳು ಮೀಟ್ ಮಾಡಿಲ್ವೋ ಅಂಥ ಸಿಟೀಸ್ಗಳನ್ನು ಇಲ್ಲಿ ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ನಾನ್ ಅಟೈನ್ಮೆಂಟ್ ಸಿಟೀಸ್ ಅಂತ ಕೂಡ ಇಲ್ಲಿ ಇವನ್ನ ಕರಿಬಹುದು. 132 ಸಿಟೀಸ್ ಇಲ್ಲಿ ಇರ್ತಕ್ಕಂಥದ್ದು. ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ನ ಬಗ್ಗೆ ಚರ್ಚೆ ಮಾಡೋದಾದರೆ 2019ರಲ್ಲಿ ಇಂಥ ಒಂದು ಯೋಜನೆ ಅನ್ನುವಂಥದ್ದು ಜಾರಿಗೆ ಬಂದಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಹಾಗೆ PM 10 ಏನಿದೆ ಈ ಪಾರ್ಟಿಕಲ್ಸ್ಗಳ ಲೆವೆಲ್ಸ್ಗಳನ್ನು 2024ರ ಹೊತ್ತಿಗೆ 20%ಕ್ಕೂ ಹೆಚ್ಚು 20%ರಿಂದ 30% ಇಳಿಕೆ ಮಾಡಬೇಕು ಅನ್ನುವಂಥದ್ದು ಇದರ ಉದ್ದೇಶ ಆಗಿತ್ತು. 2017ರ ಬೇಸ್ ಲೆವೆಲ್ಸನ್ನು ತಗೊಂಡು 2024ಕ್ಕೆ 20%ರಿಂದ 30% ಇಳಿಕೆಯನ್ನು ಮಾಡಬೇಕು. ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ಅಂಡ್ 10ನ ಲೆವೆಲ್ಸ್ಗಳನ್ನು ಅಂತ ಹೇಳಿ ಗುರಿಯನ್ನು ಹಾಕ್ಕೊಂಡಿರುವಂಥದ್ದು ಈ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅನ್ನುವಂಥದ್ದು. ಇಲ್ಲಿ ಸಿಟೀಸ್ಗಳು ತಮ್ಮ ಇಂಪ್ರೂವ್ಮೆಂಟನ್ನು ಪ್ರಾರಂಭ ಮಾಡಬೇಕು. 15% ಅಂಡ್ ಮೋರ್ ರಿಡಕ್ಷನ್ ಅನ್ನ ಆನ್ಯುಯಲ್ ಆವರೇಜ್ ಆಗಿ ಮಾಡಬೇಕಾಗುತ್ತೆ PM 10 ಕಾನ್ಸಂಟ್ರೇಷನ್ ಅಲ್ಲಿ. ಹಾಗೇನೆ ಗುಡ್ ಏರ್ ಡೇಸ್ ಅಂತ ಅಂದ್ರೆ ಯಾವಾಗ ಲೆವೆಲ್ಸ್ಗಳು ಪಲ್ಯೂಟೆಡ್ ಲೆವೆಲ್ಸ್ ಅನ್ನ ಮೀರೋದಿಲ್ಲ ಈ ರೀತಿಯ ಡೇಸ್ಗಳೇನಿರುತ್ತೆ ಈ ರೀತಿಯ ಗುಡ್ ಏರ್ ಡೇಸ್ಗಳನ್ನ ವರ್ಷಕ್ಕೆ 200ಕ್ಕೂ ಹೆಚ್ಚನ್ನ ಮಾಡಬೇಕು ಅಥವಾ ಅಟ್ಲೀಸ್ಟ್ 200ಕ್ಕೆ ಮುಟ್ಟಬೇಕು ಅನ್ನುವಂಥ ಒಂದು ಗುರಿಯನ್ನು ಕೂಡ ಇಲ್ಲಿ ಈ ನಗರಗಳು ಹಾಕ್ಕೊಂಡಿರ್ತಕ್ಕಂಥದ್ದು. ಎನಿಥಿಂಗ್ ಫ್ಯೂಯರ್ ಅನ್ನುವಂಥದ್ದು ಏನಾದರೂ ಇದ್ರೆ ಅದನ್ನ ಲೋ ಅಂತ ಹೇಳಿ ಮತ್ತು ಫಂಡಿಂಗ್ ಅನ್ನ ಕಾನ್ಸಿಕ್ವೆಂಟ್ಲಿ ಇದಕ್ಕೆ ರೆಡ್ಯೂಸ್ ಮಾಡುವಂಥದ್ದನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಮತ್ತು ಇದಕ್ಕೆ ಕೋಆರ್ಡಿನೇಷನ್ ಅನ್ನ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ನೀಡ್ತಾ ಇರ್ತಕ್ಕಂಥದ್ದು. ಲ್ಯಾಕುನಾ ವಿತ್ ದಿ ಪ್ರೋಗ್ರಾಮ್ ಏನು ಅಂತ ಅಂದರೆ ಮಾನಿಟ್ರಿಂಗಿಗೆ CPCB ಅನ್ನುವಂಥದ್ದು ಕೇವಲ PM 10 ಅನ್ನ ಕನ್ಸಿಡರ್ ಮಾಡ್ತಾ ಇದೆ. ರಿಲೇಟಿವ್ಲಿ ಲಾರ್ಜರ್ ಕೋರ್ಸರ್ ಪಾರ್ಟಿಕಲ್ಸ್ ಆಗಿರ್ತಕ್ಕಂಥ PM 10 ಅನ್ನ ಮಾತ್ರ ಇದು ಕನ್ಸಿಡರ್ ಮಾಡ್ಕೊಳ್ತಾ ಇದೆ CPCB ಅನ್ನುವಂಥದ್ದು. ಇನ್ನು PM 2.5 ಅನ್ನುವಂಥದ್ದು ಸ್ಮಾಲರ್ ಮತ್ತು ಡೇಂಜರಸ್ ಪಾರ್ಟಿಕಲ್ಸ್ ಆಗಿದ್ರು ಕೂಡ ಅವುಗಳನ್ನು ಮಾನಿಟರ್ ಮಾಡಲಾಗ್ತಾ ಇಲ್ಲ ಎಲ್ಲ ಸಿಟೀಸ್ಗಳಲ್ಲಿ ರೋಬೋಸ್ಟ್ ಆಗಿ. ಮೋಸ್ಟ್ಲಿ ಯಾಕೆ ಅಂತ ಅಂದರೆ ಲ್ಯಾಕ್ ಆಫ್ ಎಕ್ವಿಪ್ಮೆಂಟ್ ಅನ್ನುವಂಥದ್ದು ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತ ಅಂದಾಗ ಮಾನಿಟರಿಂಗ್ ಸ್ಟೇಷನ್ಸ್ಗಳನ್ನು ಹೆಚ್ಚುಗೊಳಿಸುವಂಥದ್ದಾಗಿರ್ಬೋದು, ಏರ್ ಇನ್ಫಾರ್ಮೇಷನ್ ಸೆಂಟರ್ಸ್ಗಳನ್ನು ಡೇಟಾ ಅನಾಲಿಸಿಸ್ಗಾಗಿ ಮಾಡುವಂಥದ್ದು ಮತ್ತು ಇಂಡೋರ್ ಏರ್ ಪೊಲ್ಯೂಷನ್ಗೆ ಅಂತ ಹೇಳಿ ಗೈಡ್ಲೈನ್ಸ್ಗಳನ್ನು ತಂದಿರುವಂಥದ್ದು. ಸಿಟಿ ಸ್ಪೆಸಿಫಿಕ್ ಪ್ಲಾನ್ ಅನ್ನು 100 ಪೊಲ್ಯೂಟಿಂಗ್ ಸಿಟೀಸ್ಗಳಿಗೆ ಇದರ ಅಡಿಯಲ್ಲಿ ನೀಡಲಾಗಿದೆ. ಪಬ್ಲಿಕ್ ಪಾರ್ಟಿಸಿಪೇಷನ್ ಅನ್ನು ಪ್ಲಾನಿಂಗ್ ಮತ್ತು ಇಂಪ್ಲಿಮೆಂಟೇಷನ್ನ ಲೆವೆಲಲ್ಲಿ ಮಾಡುವಂಥದ್ದಾಗಿರಬಹುದು. ಇವೆಲ್ಲವನ್ನ NCAPಯ ಭಾಗವಾಗಿ ನಾವು ಕಾಣಬಹುದು. ಮುಂದಿನ ಆರ್ಟಿಕಲ್ ರೇರ್ ಸೀಟ್ ಬೆಲ್ಟ್ ಅಲಾರ್ಮ್ ಟು ಬಿ ಮೇಡ್ ಮ್ಯಾಂಡೇಟರಿ ಅನ್ನುವಂಥದ್ದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಒಮ್ಮೆ ಇದನ್ನು ನಾವು ಚರ್ಚೆ ಮಾಡೋಣ. ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ರೇರ್ ಸೀಟ್ ಬೆಲ್ಟ್ ಅಲಾರ್ಮ್ ಅನ್ನ ಮ್ಯಾಂಡೇಟರಿ ಆಗಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಇದನ್ನು ಯಾಕೆ ಮಾಡಲಾಗ್ತದೆ ಅಂತ ಅಂದರೆ 4 ವೀಲರ್ಸ್ಗಳಲ್ಲಿ ಅವರ ಸೇಫ್ಟಿಯನ್ನು ಬಕಲಪ್ ಮಾಡೋದಕ್ಕೆ ಅಂದರೆ ಸೇಫ್ಟಿಯನ್ನು ಹೆಚ್ಚುಗೊಳಿಸುವಂಥದ್ದು ಇದರ ಮುಖ್ಯ ಉದ್ದೇಶ. 3 ಪಾಯಿಂಟ್ ಸೀಟ್ ಬೆಲ್ಟ್ ಅನ್ನುವಂಥದ್ದು ಲೋ ಕಾಸ್ಟ್ ರಿಸ್ಟ್ರೈಂಟ್ ಸಿಸ್ಟಮ್ ಆಗಿದ್ದು ಇದು ಆಕ್ಯುಪೆಂಟ್ಸ್ಗಳು ಆ ವೆಹಿಕಲ್ನಲ್ಲಿರ್ತಕ್ಕಂಥ ಆಕ್ಯುಪೆಂಟ್ಸ್ಗಳೇನಿರ್ತಾರೆ ಅವರು ಒಂದು ವೇಳೆ ಕ್ರ್ಯಾಶ್ ಆದಂಥ ಸಂದರ್ಭದಲ್ಲಿ ಇಲ್ಲಿಂದ ಆ ವೆಹಿಕಲ್ನಿಂದ ಹೊರಗಡೆ ಹೋಗಿ ಬೀಳದಂತೆ ತಡೆಯುವಂತೆ ಒಂದು ಸೇಫ್ಟಿಯನ್ನು ನೀಡುತ್ತೆ ಈ 3 ಪಾಯಿಂಟ್ ಸೀಟ್ ಬೆಲ್ಟ್ ಅನ್ನುವಂಥದ್ದು. ಹಾಗೆ ಲೋ ಕಾಸ್ಟ್ ರಿಸ್ಟ್ರೈಂಟ್ ಸಿಸ್ಟಮ್ ಆಗಿ ಇರ್ತಕ್ಕಂಥದ್ದು. ಸೀಟ್ ಬೆಲ್ಟ್ ಏನು ಮಾಡುತ್ತೆ ಆಕ್ಯುಪೆಂಟನ್ನು ಸೇಮ್ ರೇಟ್ನಲ್ಲಿ ವೆಹಿಕಲ್ ಯಾವ ರೀತಿಯಾಗಿ ಮೂವ್ ಆಗ್ತಿರ್ತಾರೆ ಅದೇ ರೀತಿಯಾಗಿ ಅವರು ಕೂಡ
ಮೂವ್ ಆಗದಂತೆ, ಒಂದು ವೇಳೆ ಫಿಸಿಕಲ್ ಫೋರ್ಸ್ ಅನ್ನುವಂಥದ್ದು ಏನಾದರೂ ಆದರೆ ಕ್ರ್ಯಾಶ್ ಆದಂಥ ಸಂದರ್ಭದಲ್ಲಿ ಅವರ ಬಾಡಿ ಪಾರ್ಟ್ಸ್ಗೆ ತೊಡಕಾಗದೇ ಇರಲಿ ಅಂತ ಹೇಳಿ ಯೂಸ್ ಆಗುವಂಥ ಒಂದು ವಸ್ತು ಸೀಟ್ ಬೆಲ್ಟ್ ಆಗಿರುತ್ತೆ. ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಅನ್ನುವಂಥದ್ದು 2017ರಲ್ಲಿ ಕೂಡ ಒಂದು ಶಾಕಿಂಗ್ ರಿಪೋರ್ಟನ್ನು ಹೊರತಂದಿತ್ತು. ರೋಡ್ ಆಕ್ಸಿಡೆಂಟ್ಸ್ಗಳಿಂದಾಗಿ ಸೀಟ್ ಬೆಲ್ಟನ್ನು ಬಳಕೆ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ 26,896 ಮಂದಿ ತಮ್ಮ ಜೀವನ ತೆತ್ತಿದ್ದಾರೆ ಅಂತ ಹೇಳಿ, ಅದರಲ್ಲಿ 16,876 ಮಂದಿ ಪ್ಯಾಸೆಂಜರ್ಸ್ಗಳೇ ಆಗಿದ್ರು ಅಂತ ಹೇಳಿ. ಅಂದರೆ ಹೆಚ್ಚಿನ ಮಂದಿ ಪ್ಯಾಸೆಂಜರ್ಸ್ಗಳು ಸೀಟ್ ಬೆಲ್ಟನ್ನು ವೇರ್ ಮಾಡಲ್ಲ. ಇಲ್ಲಿ ನಾವು ಸೀಟ್ ಬೆಲ್ಟನ್ನು ವೇರ್ ಮಾಡುವಂಥ ಒಂದು ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಈ ರೇರ್ ಸೀಟ್ ಬೆಲ್ಟ್ ಅಲಾರ್ಮ್ ಅನ್ನುವಂಥದ್ದು ಕೂಡ ಮ್ಯಾಂಡೇಟ್ರಿ ಆಗುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನು ಚರ್ಚೆ ಮಾಡೋಣ. ಇಂಡಿಯಾ 7% ಪ್ಲಸ್ ಆನ್ಯುಯಲ್ ಗ್ರೋತ್ ಆ್ಯಂಡ್ ದ ರಿಯಾಲಿಟೀಸ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಫಿಸ್ಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ, GDP, ಇಶ್ಯೂಸ್ ರಿಲೇಟೆಡ್ ಟು ಪ್ಲಾನಿಂಗ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕೂಡ ಇದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಒಂದು ಆರ್ಟಿಕಲ್ ಆಗಿರುತ್ತೆ. NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನುವಂಥದ್ದು ರಿಯಲ್ GDPಯನ್ನು 13.5% ಅಂತ ಹೇಳಿ ಎಸ್ಟಿಮೇಟ್ ಮಾಡಿದೆ. ಯಾವುದಕ್ಕೆ ಅಂದರೆ 2022-23ನೇ ಫಿನಾನ್ಷಿಯಲ್ ಇಯರಿನ ಮೊದಲ ತ್ರೈಮಾಸಿಕ ಫಸ್ಟ್ ಕ್ವಾರ್ಟರ್ಗೆ ರಿಯಲ್ GDP ಅನ್ನುವಂಥದ್ದು 13.5% ಇರುತ್ತೆ ಅಂತ ಹೇಳಿ ತಿಳಿಸ್ತಾ ಇದೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಇದು ರಿಸರ್ವ್ ಬ್ಯಾಂಕ್, ಈಗಾಗಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವಂಥದ್ದು ಅರ್ಲಿಯರ್ ಏನು ಅಸೆಸ್ ಮಾಡಿತ್ತು 16.2% ಅಂತ ಹೇಳಿ, ಅದಕ್ಕಿಂತಲೂ ಕೂಡ 2.7% ಪಾಯಿಂಟ್ಸ್ನಷ್ಟು ಕಡಿಮೆ ಇರ್ತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಈ ರೀತಿ ಭಾರತದ ಎಸ್ಟಿಮೇಟೆಡ್ ರಿಯಲ್ GDP ಫಿಗರ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಭಾರತದ GDPಯ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಭಾರತದ ಆರ್ಥಿಕತೆಯ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಫುಲ್ಲಿ ನಾರ್ಮಲೈಸ್ ಆಗಿಲ್ಲ ಇನ್ನೂ ಕೂಡ ಅನ್ನುವಂಥದ್ದು. ಹಾಗೆ 6.5ರಿಂದ 7% ಭಾರತದ GDP ಅನ್ನುವಂಥದ್ದು ಗ್ರೋತನ್ನು ಕಾಣಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು GDP ಅಂದ್ರೇನು, ರಿಯಲ್ GDP ಅಂದ್ರೇನು, ನಾಮಿನಲ್ GDP ಅಂದ್ರೇನು, ಇವೆಲ್ಲವನ್ನ ಒಮ್ಮೆ ನಾವು ಮೆಲುಕು ಹಾಕೋಣ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳ ಉಪಯೋಗವಾಗುವಂಥ ಒಂದು ಡೆಫಿನೇಷನ್ಸ್ಗಳಾಗಿರುತ್ತೆ. GDP ಅನ್ನುವಂಥದ್ದು ಯಾವುದೇ ಒಂದು ದೇಶದಲ್ಲಿ ನಡೆಯುವಂಥ ಎಕನಾಮಿಕ್ ಆಕ್ಟಿವಿಟಿಯನ್ನು ಮೆಷರ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಟೋಟಲ್ ವ್ಯಾಲ್ಯೂ ಆಫ್ ದಿ ಕಂಟ್ರಿಯ ಆನ್ಯಲ್ ಔಟ್ಪುಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಿರುತ್ತೆ, ಬೋತ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆನ್ಯಲ್ ಔಟ್ಪುಟ್ ಏನಿರುತ್ತೆ ಅದರ ಟೋಟಲ್ ವ್ಯಾಲ್ಯೂಯನ್ನು, ಕಂಟ್ರಿಯಲ್ಲಿ ಏನಾಗಿರುತ್ತೆ ಅದರ ಟೋಟಲ್ ವ್ಯಾಲ್ಯೂಯನ್ನು ಇದು ತಿಳಿಸುವಂಥದ್ದು GDP ಆಗಿರುತ್ತೆ. ಔಟ್ಪುಟ್ ಫ್ರಮ್ ದಿ ಕನ್ಸ್ಯೂಮರ್ ಸೈಡನ್ನು ಇದು ನೀಡುವಂಥದ್ದು. ಮತ್ತು ರಿಯಲ್ ಆ್ಯಂಡ್ ನಾಮಿನಲ್ GDP ಅಂತ ಅಂದರೆ, ನಾಮಿನಲ್ GDP ಅಂತ ಅಂದರೆ ಮಾರ್ಕೆಟ್ ಪ್ರೈಸಸ್ಗಳಲ್ಲಿ GDPಯನ್ನು ಆ ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು ನಾಮಿನಲ್ GDP ಆಗಿರುತ್ತೆ. ಇನ್ನು ರಿಯಲ್ GDP ಅಂತ ಅಂದರೆ ಬೇಸ್ ಇಯರಿನ ಮಾರ್ಕೆಟ್ ಪ್ರೈಸಸ್ ಏನಿರುತ್ತೆ ಇದಕ್ಕೆ ತಕ್ಕಂತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಇಲ್ಲಿ ಇನ್ಫ್ಲೇಷನನ್ನು ನೆಗೇಟ್ ಮಾಡಲಾಗಿರುತ್ತೆ, ತೆಗೆದು ಹಾಕಲಾಗಿರುತ್ತೆ. ಇನ್ಫ್ಲೇಷನಿನ ಎಫೆಕ್ಟ್ ಅನ್ನುವಂಥದ್ದು ಇರೋದಿಲ್ಲ. ಇದನ್ನು ನಾವು ರಿಯಲ್ GDP ಅಂತ ಹೇಳಿ ಗುರುತಿಸಬಹುದು. ಇನ್ನು GVA ಅಥವಾ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂದ್ರೆ ಏನು ಅಂತ ನೋಡೋದೇ ಆದರೆ, ವ್ಯಾಲ್ಯೂ ಆಫ್ ಔಟ್ಪುಟ್ ಏನು ಬಂದಿರುತ್ತೆ ಅದರಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನ್ ಅಂತ ಹೇಳಿ ನಾವು ರಾ ಮೆಟೀರಿಯಲ್ಸ್ಗಳನ್ನು ಏನು ಬಳಕೆ ಮಾಡಿರ್ತೀವಿ ಮಧ್ಯದಲ್ಲಿ, ಇವುಗಳ ವ್ಯಾಲ್ಯೂವನ್ನು ನಾವು ರೆಡ್ಯೂಸ್ ಮಾಡ್ತಾ ಹೋದರೆ ಒಂದು ಇಂಡಿವಿಜುವಲ್ ಅಥವಾ ಒಂದು ಪ್ರೊಡ್ಯೂಸರ್ ಅಥವಾ ಒಂದು ಇಂಡಸ್ಟ್ರಿ, ಒಂದು ಸೆಕ್ಟರ್ ಅನ್ನುವಂಥದ್ದು ಈ ರೀತಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನನ್ನು ಮಾಡಿರ್ತಕ್ಕಂಥ ಗೂಡ್ಸ್ಗಳ ವ್ಯಾಲ್ಯೂವನ್ನು ತೆಗೆದು ಹಾಕ್ತಾ ಒಟ್ಟಾರೆ ಔಟ್ಪುಟ್ಟನ್ನು ಏನು ನೀಡುತ್ತೆ ಆ ಒಂದು ಔಟ್ಪುಟ್ನಲ್ಲಿ ಇಂಟರ್ಮೀಡಿಯೇಟ್ ಕನ್ಸಂಪ್ಷನಿನ ವ್ಯಾಲ್ಯೂವನ್ನು ಮೈನಸ್ ಮಾಡಿ ಇವರಿಂದ ಬರುವಂಥ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಇದನ್ನು GVA ಅಂತ ಹೇಳಿ ಕರಿಬಹುದು. GVA ಅನ್ನುವಂಥದ್ದು ಒಂದು ಕಂಟ್ರಿಯ GDP ಮತ್ತು ನೆಟ್ ಆಫ್ ಸಬ್ಸಿಡೀಸ್ ಆ್ಯಂಡ್ ಟ್ಯಾಕ್ಸಸ್ ಇನ್ ದ ಎಕಾನಮಿ ಇದೆಲ್ಲವನ್ನು ಸಮ್ ಮಾಡಿ ನಾವು GVA ಅಥವಾ ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಅಂತ ಹೇಳಿ ಹೇಳಬಹುದು. ಅಥವಾ GVA ವಿಚ್ ಈಸ್ ಈಕ್ವಲ್ ಟು GDP ಪ್ಲಸ್ ಸಬ್ಸಿಡೀಸ್ ಮೈನಸ್ ಟ್ಯಾಕ್ಸಸ್ ಆನ್ ಪ್ರಾಡಕ್ಟ್ಸ್ ಅನ್ನುವಂಥದ್ದನ್ನು ನಾವು GVAಗೆ ಈಕ್ವೇಟ್ ಮಾಡ್ಬೋದಾಗುತ್ತೆ. ಇನ್ನು ಕಾಂಪೋಸಿಷನ್ ಆಫ್ ಗ್ರೋತನ್ನು ನೋಡೋದಾದರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಮತ್ತು ಸರ್ವಿಸಸ್ ಸೆಕ್ಟರ್ನಲ್ಲಿ ಫಸ್ಟ್ ಕ್ವಾರ್ಟರ್ ಗ್ರೋತ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಆವ್ರೇಜ್ಗಿಂತಲೂ ಕೂಡ ಹೈಯರ್ನಲ್ಲಿ ಇರ್ಬೋದು. 12.7% ಅಂತ ಹೇಳಿ ಗುರುತಿಸಲಾಗ್ತಾ ಇದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಮತ್ತು ಅದರ್ ಸರ್ವಿಸಸ್ಗಳಲ್ಲಿ. ಇನ್ನು ಅಗ್ರಿಕಲ್ಚರ್ ಗ್ರೋತಿನ ವಿಚಾರಕ್ಕೆ ಬಂದರೆ ರೋಬೋಸ್ಟ್ ಆಗಿ ಇದು ಉಳಿತಾ ಇದೆ. 4.5%ನಷ್ಟು ಗ್ರೋತನ್ನು ಫಸ್ಟ್ ಕ್ವಾರ್ಟರ್ನಲ್ಲಿ ಇದು ತೋರಿಸ್ತಾ ಇದೆ. ಇದು ಹೈಯೆಸ್ಟ್ ಗ್ರೋತ್ ಆಗುತ್ತೆ 9 ಕಾನ್ಸಿಕ್ಯೂಟಿವ್ ಕ್ವಾರ್ಟರ್ಸ್ಗಳಿಗೆ ಕಂಪೇರ್ ಮಾಡಿದ್ರು ಕೂಡ. ಇನ್ನು ಮ್ಯಾನುಫ್ಯಾಕ್ಚರ್ನಲ್ಲಿರ್ತಕ್ಕಂಥ ಗ್ರೋತನ್ನು ನೋಡೋದಾದರೆ ಇದು ಓವರಾಲ್ ಆವ್ರೇಜಿಗೆ ಮಚ್ ಬಿಲೋ ಕಾಣಿಸ್ತಾ ಇದೆ. 4.8%ನಷ್ಟು ಗ್ರೋತನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಮೊದಲ ಕ್ವಾರ್ಟರ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ. ಈ ಡೇಟಾದಿಂದ ನಮಗೆ ತಿಳಿದು ಬರ್ತಿರ್ತಕ್ಕಂಥ ಕೆಲವೊಂದು ಅಂಶ ಅಂತ ಅಂದರೆ ಟ್ರೇಡ್ ಆಗಿರ್ಬೋದು, ಹೋಟೆಲ್ಸ್, ಟ್ರಾನ್ಸ್ಪೋರ್ಟಲ್ ಸೆಕ್ಟರ್ಸ್ಗಳೇನಿದೆ ಇವು ಪ್ರೀ COVID-19 ಲೆವೆಲ್ಸ್ಗೆ ಕಂಪೇರ್ ಮಾಡಿದಾಗ ಇನ್ನೂ ಕೂಡ 15.5%ನಷ್ಟು
ನೆಗೆಟಿವ್ ಆಗಿ ಅಂತ ಅಂದರೆ ಮಾರ್ಜಿನ್ ಆಫ್ -15.5% ಇರುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಕನ್ಸ್ಟ್ರಕ್ಷನ್ ಅನ್ನುವಂಥದ್ದು ಇನ್ಕ್ರೀಸ್ ಆಗಿದೆ ಸ್ಮಾಲ್ ಮಾರ್ಜಿನ್ನಿಂದ. ಎಷ್ಟರ ಮಟ್ಟಿಗೆ ಅಂತ ಅಂದರೆ 1.2% ಇನ್ಕ್ರೀಸ್ ಆಗಿದೆ 2019 to 20 ಲೆವೆಲಿನ ಫಸ್ಟ್ ಕ್ವಾರ್ಟರ್ಗೆ ನಾವು ಕಂಪೇರ್ ಮಾಡಿದ್ರೆ. ಹೆಡ್ಲೈನ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಚೇಸಸ್ ಮ್ಯಾನೇಜ್ ಇಂಡೆಕ್ಸ್ PMI ಏನಿದೆ ಇದು 8 ಮಂತ್ ಹೈಯನ್ನು ಕಂಡಿರ್ತಕ್ಕಂಥದ್ದು ಜುಲೈ 2022ರಲ್ಲಿ 56.4 ಇದು ರೀಚ್ ಆಗಿದೆ. ಗ್ರಾಸ್ GST ಕಲೆಕ್ಷನ್ಸ್ಗಳನ್ನು ನೋಡಿದ್ರೆ ಇದು ಕೂಡ ಇಟ್ ಹ್ಯಾಸ್ ರಿಮೈನ್ಡ್ ಹೈ ಅಂತಾನೆ ಕರೀಬಹುದು. 1.49 ಲ್ಯಾಕ್ ಕ್ರೋರ್ಸ್ನಷ್ಟು ಕಲೆಕ್ಷನ್ ಆಗಿದೆ. ಹಾಗೆಯೇ 1.43 ಲ್ಯಾಕ್ ಕ್ರೋರ್ಸ್ನಷ್ಟು ಜುಲೈ ಮತ್ತು ಆಗಸ್ಟ್ನಲ್ಲಿ ರೆಸ್ಪೆಕ್ಟಿವ್ ಆಗಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಡಿಮ್ಯಾಂಡ್ ಸೈಡ್ನಲ್ಲೂ ಕೂಡ ಇನ್ಕ್ರೀಸ್ ಅನ್ನು ಕಾಣಬಹುದು. ಕಳೆದ ಪ್ರೀವಿಯಸ್ ಇಯರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಕ್ವಾರ್ಟರ್ನಲ್ಲಿ ನಮಗೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿರೋದನ್ನು ಕಾಣಬಹುದಾಗುತ್ತೆ. PFCE ಪ್ರೈವೇಟ್ ಫಿನಾನ್ಷಿಯಲ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ನಲ್ಲೂ ಕೂಡ ಇನ್ಕ್ರೀಸ್ ಅನ್ನು ಕಾಣ್ತೇವೆ. ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ನಲ್ಲೂ ಕೂಡ ಇನ್ಕ್ರೀಸ್ ಅನ್ನು ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು 2019-20ಯಲ್ಲಿದ್ದಂಥ ಫಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ. ಇನ್ನು ನೆಟ್ ಎಕ್ಸ್ಪೋರ್ಟ್ಸ್ಗಳ ವಿಚಾರಕ್ಕೆ ಬಂದರೆ ಇದು ನೆಗೆಟಿವ್ ಗ್ರೋತನ್ನು ತೋರಿಸ್ತಾ ಇದೆ. 6.2% ಮೈನಸ್ ಗ್ರೋತನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇಂಪೋರ್ಟ್ ಗ್ರೋತ್ ಅನ್ನುವಂಥದ್ದು ಕೂಡ ಎಕ್ಸೀಡ್ ಆಗಿದೆ ಎಕ್ಸ್ಪೋರ್ಟ್ ಗ್ರೋತ್ಗೆ ನಾವು ನೋಡಿದಾಗ. ಈ ರೀತಿ GDP ಎಸ್ಟಿಮೇಷನ್ ನಮ್ಗೆ ಏನು ಮುಂಚೆ ಎಸ್ಟಿಮೇಟ್ ಮಾಡಿದ್ಕಿಂತ ಕಡಿಮೆ ರೀಚ್ ಆಗ್ತಿರ್ತಕ್ಕಂಥದ್ದಾಗಿರಬಹುದು ಮತ್ತು ನಮ್ಮಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು ಎಕ್ಸ್ಪೋರ್ಟ್ಸ್ ಕಡಿಮೆ ಆಗ್ತಿರುವಂಥದ್ದು ಇವೆಲ್ಲದಕ್ಕೂ ಕೂಡ ಒಂದಷ್ಟು ಸೊಲ್ಯೂಷನ್ಸ್ಗಳನ್ನು ನೋಡೋದಾದ್ರೆ ಪಾಲಿಸಿ ಸಪೋರ್ಟ್ ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಏರಿಯಾ ಸ್ಪೆಸಿಫಿಕ್ ಆಗಿ ಬೇಕು. ಇನ್ವೆಸ್ಟ್ಮೆಂಟ್ ರೇಟನ್ನು ಫರ್ದರ್ ಇನ್ಕ್ರೀಸ್ ಮಾಡಲಿಕ್ಕೆ ಪಾಲಿಸಿ ಸಪೋರ್ಟ್ ಬೇಕಾಗುತ್ತೆ. ನೆಗೆಟಿವ್ ಕಾಂಟ್ರಿಬ್ಯೂಷನ್ ಆಫ್ ದಿ ನೆಟ್ ಎಕ್ಸ್ಪೋರ್ಟ್ಸ್ ಅನ್ನು ರೆಡ್ಯೂಸ್ ಮಾಡುವಂಥ ಒಂದು ಮ್ಯಾಗ್ನಿಟ್ಯೂಡ್ನಲ್ಲಿ ಪಾಲಿಸಿ ಸಪೋರ್ಟ್ ಬೇಕಾಗುವಂಥದ್ದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಿದೆ ಸೆಂಟರ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು 5% ಫಸ್ಟ್ 4 ಮಂತ್ಸ್ ಆಫ್ ದಿ 22-23ಯಲ್ಲಿ ಇನ್ಕ್ರೀಸ್ ಆಗಿರೋದನ್ನು ಕಾಣಬಹುದು. ಈ ಒಂದು ಮೊಮೆಂಟಮ್ ಅನ್ನು ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕಾಗುತ್ತೆ. ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಏನೆಲ್ಲವನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ GDP ಮತ್ತು GVA ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ. ಇವುಗಳನ್ನು ಕೂಡ ನೀವು ಓದ್ಕೊಳ್ಳಿ, ಯಾಕೆಂದರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಹಳನೇ ಉಪಯೋಗವಾಗುತ್ತೆ. ಹಾಗೆಯೇ ನಿಮಗೆ ಪರೀಕ್ಷೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನು ಬರೆಯೋದಕ್ಕೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಬೇಕಾಗುತ್ತೆ. ಹಾಗಾಗಿ ಇದು ನಿಮಗೆ ಉಪಯೋಗವಾಗುವಂಥ ಒಂದು ಅಂಶ ಆಗುತ್ತೆ. ಮುಂಬರುವಂಥ ದಿನಗಳಲ್ಲಿ ಪ್ರೈವೇಟ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹೆಚ್ಚಾಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಪ್ರೈವೇಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗಳೇನಿದೆ ಇದನ್ನು ಕೂಡ ಹೆಚ್ಚಾಗುವಂತೆ ನೋಡಬೇಕಾಗುತ್ತೆ. ಬೋತ್ ಕಾರ್ಪೊರೇಟ್ ಆ್ಯಂಡ್ ನಾನ್ ಕಾರ್ಪೊರೇಟ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗಳು ಕೂಡ ರೈಸ್ ಆಗಬೇಕು. ಸ್ಟ್ರಕ್ಚರಲ್ ಇಶ್ಯೂಸ್ ಅಂತ ಹೇಳಿ ಭಾರತದಲ್ಲಿ ಏನಿದೆ ಅವುಗಳನ್ನು ಅಡ್ರೆಸ್ ಮಾಡೋದ್ರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಮುಂದಿನ ಎಡಿಟೋರಿಯಲ್ ದ ಬರ್ಡನ್ ದಟ್ ವುಮೆನ್ ಬೇರ್ ಅನ್ನುವಂಥದ್ದು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಸೊಸೈಟಿ ಅಡಿಯಲ್ಲಿ ವುಮೆನ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹಿಂದುವಿನಲ್ಲಿರ್ತಕ್ಕಂಥ ಈ ಆರ್ಟಿಕಲ್ ಅನ್ನುವಂಥದ್ದು ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳ ಉಪಯೋಗವನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ವುಮೆನ್ ಇಶ್ಯೂಸ್ಗಳ ಬಗ್ಗೆ ಇದು ಚರ್ಚೆ ಮಾಡುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಈಗಿನ ಕಂಟೆಕ್ಸ್ನಲ್ಲಿ ಯಾಕೆ ನಾವು ಚರ್ಚೆ ಮಾಡ್ತಿದ್ದೇವೆ ಅಂದರೆ 75% ಭಾರತದ ನಾರಿಯರೇನಿದ್ದಾರೆ ವುಮೆನ್ ಏನಿದ್ದಾರೆ ಅವರು ಅವರ ಕುಟುಂಬದ ಮಂದಿ ನೀರನ್ನು ಹೊಂದಿದ್ದಾರೆ ಅನ್ನೋದನ್ನು ಎನ್ಶೂರ್ ಮಾಡೋದಕ್ಕೇನೆ ಅವರು ತಮ್ಮ ಸಮಯವನ್ನು ಪ್ರತಿದಿನವೂ ಕೂಡ ಮೀಸಲಿಡಬೇಕಾಗತ್ತೆ ಅನ್ನುವಂಥದ್ದನ್ನು ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನುವಂಥದ್ದು ತೋರಿಸ್ತಾ ಇತ್ತು. ಇದರ ಹಿನ್ನೆಲೆಯಲ್ಲಿ ಇದನ್ನು ಡೊಮೆಸ್ಟಿಕ್ ಡ್ರಡ್ಜರಿ ಅಂತ ಕೂಡ ಕರೀಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡೊಮೆಸ್ಟಿಕ್ ಡ್ರಡ್ಜರಿ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಇದರ ಅರ್ಥ ಏನು ಅಂತ ಅಂದರೆ ಇದನ್ನು ಮೆನಯಲ್ ಅಥವಾ ಡಿಸ್ಟೇಸ್ಟ್ಫುಲ್ ಅಂತ ಕೂಡ ರೆಫರ್ ಮಾಡಬಹುದು ಅಥವಾ ಒಂದು ರೀತಿಯ ಹಾರ್ಡ್ ವರ್ಕನ್ನು ಡೊಮೆಸ್ಟಿಕ್ ಡ್ರಡ್ಜರಿ ಅಂತ ಹೇಳಿ ಕರೀತಾರೆ. ಡ್ರಡ್ಜರಿ ಅನ್ನುವಂಥದ್ದು ವುಮೆನನ್ನು ಅರ್ಲಿ ಏಜ್ನಿಂದಲೂ ಕೂಡ ಅಫೆಕ್ಟ್ ಮಾಡ್ತಾ ಬರುತ್ತೆ, ಎಸ್ಪೆಷಲಿ ವುಮೆನ್ಗೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಗಾದರೆ ಈ ರೀತಿಯ ಡೊಮೆಸ್ಟಿಕ್ ಡ್ರಡ್ಜರಿಯಿಂದ ಆಗುವಂಥ ಕಾನ್ಸಿಕ್ವೆನ್ಸಸ್ಗಳು ಏನು ಅಂತ ಅಂದರೆ ಆಕೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ರೀತಿಯ ಹಾರ್ಡ್ ವರ್ಕಿಗೆ ಡೊಮೆಸ್ಟಿಕ್ ವರ್ಕಿಗೆ ಅಂತ ಹೇಳಿ ಆಕೆ ಬಳಲೋದ್ರಿಂದಾಗಿ ಎಕ್ಸಾಸ್ಟ್ ಆಗುವಂಥದ್ದು ಎಕ್ಸಾಷನ್ ಅನ್ನುವಂಥದ್ದು ಆಕೆಗೆ ಕಾಡುತ್ತೆ. ಅಥವಾ ಪ್ರತಿದಿನವೂ ಕೂಡ ಡೊಮೆಸ್ಟಿಕ್ ಡ್ರಡ್ಜರಿಯಲ್ಲಿ ಆಕೆ ಇನ್ವಾಲ್ವ್ ಆಗಬೇಕಾಗಿರೋದ್ರಿಂದ ಆಕೆ ಎಕ್ಸಾಸ್ಟ್ ಆಗುವಂಥದ್ದು. ಇದರಿಂದಾಗಿ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಆಕೆಯ ಇಮ್ಯುನಿಟಿ ಅನ್ನುವಂಥದ್ದು ಕೂಡ ಲೋಯರ್ ಆಗುವಂಥದ್ದು. ಮೆಂಟಲ್ ಸ್ಟ್ರೆಸ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಮಹಿಳೆಗೆ ಮತ್ತು ವುಮೆನಿನ ಫಿಸಿಕಲ್ ಸೇಫ್ಟಿಗೂ ಕೂಡ ಇದು ಥ್ರೆಟನ್ ಮಾಡುವಂಥ ಒಂದು ಅಂಶ ಆಗಿರುತ್ತೆ. ಹಾಗೆಯೇ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದರೆ ಆಕೆಯ ಬುದ್ಧಿವಂತ ಬೆಳವಣಿಗೆಗೂ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಉಂಟು ಮಾಡುತ್ತೆ ಮತ್ತು ಅಮಾಂಗ್ ದಿ ಚಿಲ್ಡ್ರನ್ಸ್ಗಳಲ್ಲಿ ತಮ್ಮ ಎಜುಕೇಷನ್ ಲೆವೆಲ್ಸ್ಗಳನ್ನು ಹೆಣ್ಣು ಮಕ್ಕಳು ಜಾಸ್ತಿ ಮಾಡ್ಕೊಳ್ಳುವಂಥದ್ರಲ್ಲಿ ಕೂಡ ಇದು ತೊಡಕಾಗುವಂಥ ವಿಚಾರ ಆಗುತ್ತೆ ಡೊಮೆಸ್ಟಿಕ್ ಡ್ರಡ್ಜರಿ ಅನ್ನುವಂಥದ್ದು. ಇನ್ನು ವುಮೆನ್ಸ್ ಫೇಸ್ ಮಾಡ್ತಾ ಇರ್ತಕ್ಕಂಥ ಇಶ್ಯೂಸ್ಗಳ ಬಗ್ಗೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರಿಪೋರ್ಟ್ ಅಂತ ಹೇಳಿ 2005ರಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ನಲ್ಲಿ ಏನು ತಿಳಿಸುತ್ತೆ ಅಂತ ಅಂದರೆ ಲಾಂಗರ್ ಆಗಿರ್ತಕ್ಕಂಥ ಕ್ಯೂಗಳನ್ನು ನಾವು ನೋಡಬಹುದು. ವರ್ಸ್ ಕ್ವಾಲಿಟಿ ಆಫ್ ವಾಟರನ್ನು ಕೂಡ ಹೆಣ್ಣು ಮಕ್ಕಳು ಸೇವಿಸ್ತಾ ಇರುವಂಥದ್ದು ಮತ್ತು ಅವರು ಕೊಂಡೊಯ್ತಾ ಇರ್ತಕ್ಕಂಥದ್ದು ತಮ್ಮ ಮನೆಗೆ.
4ರಿಂದ 5 ಗಂಟೆಗಳಷ್ಟು ಪ್ರತಿದಿನವೂ ಕೂಡ ಸಮಯವನ್ನು ವ್ಯರ್ಥ ಮಾಡಿಕೊಂಡು ನೀರನ್ನು ಕಲೆಕ್ಟ್ ಮಾಡುವಂಥದ್ದಾಗ್ತಾ ಇದೆ. ಅವರ ಕುಟುಂಬಕ್ಕೆ ನೀರನ್ನು ಕಲೆಕ್ಟ್ ಮಾಡುವಂಥ ವಿಚಾರಕ್ಕಾಗಿಯೇ ಆಕೆ ಹಲವಾರು ರೀತಿಯ ತಮ್ಮ ಸಮಯವನ್ನು ಮೀಸಲಾಗೋದ್ರ ಜೊತೆಗೆ ಫಿಸಿಕಲಿ ಕೂಡ ಆಕೆ ಎಕ್ಸಾಸ್ಟ್ ಆಗುವಂಥದ್ದು, ಈ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ. ಇನ್ನು ಕೌನ್ಸಿಲ್ ಆನ್ ಎನರ್ಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ವಾಟರ್ ರಿಪೋರ್ಟ್ ಅಂತ ಹೇಳಿ 2021ರ ಈ ಒಂದು ರಿಪೋರ್ಟ್ ಅನ್ನುವಂಥದ್ದು ರೀಫಿಲ್ಲಿಂಗ್ ಗ್ಯಾಸ್ ಮತ್ತು ಇನ್ಕ್ರೀಸಿಂಗ್ ಪ್ರೈಸಸ್ಗಳ ವಿಚಾರದಲ್ಲಿರ್ತಕ್ಕಂಥ ಡಿಫಿಕಲ್ಟೀಸ್ಗಳ ಬಗ್ಗೆ ಮಾತನಾಡುತ್ತೆ. ಇವತ್ತು ಕೂಡ 52% ರೂರಲ್ ಏರಿಯಾಸ್ಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಫೈರ್ವುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗುವಂಥದ್ದನ್ನು ನಾವು ಗುರುತಿಸ್ಬೋದಾಗುತ್ತೆ. ಹಾಗಾದರೆ ಈ ರೀತಿಯ ಸಮಸ್ಯೆಗಳಿಗೆ ಸರ್ಕಾರ ಹೇಗೆ ಸ್ಪಂದಿಸ್ತಾ ಇದೆ ಅಂತ ಹೇಳಿ ನೋಡೋದಾದರೆ, ಸರ್ಕಾರದ ಸ್ಪಂದನೆಗಳಲ್ಲಿ ಒಂದು ಸೊಲ್ಯೂಷನ್ನ ರೀತಿಯಲ್ಲಿ ಗುಜರಾತಿನ ಬಾನಸ್ಕಾಂತದಲ್ಲಿ ರಿಸರ್ಚರ್ಸ್ಗಳು ಇಂಡೋರ್ ಪೈಪ್ಡ್ ವಾಟರ್ ಸಪ್ಲೈಯನ್ನು ಜಾಬ್ ಅಪರ್ಚುನಿಟೀಸ್ಗಳೊಟ್ಟಿಗೆ ಮೈಕ್ರೋ ಎಂಟರ್ಪ್ರೈಸಸ್ಗಳಿಗೆ ಜಾಬ್ ಅಪರ್ಚುನಿಟೀಸ್ಗಳ ರೀತಿಯಲ್ಲಿ ಕಪಲ್ ಮಾಡೋ ಮುಖಾಂತರವಾಗಿ ಸಾಕಷ್ಟು ಸಮಯವನ್ನು ಏನು ವ್ಯರ್ಥ ಮಾಡ್ತಾ ಇದ್ದಾರೆ ವಾಟರ್ ಕಲೆಕ್ಷನ್ಗೆ, ಆ ಒಂದು ಸಮಯ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಆ ಒಂದು ಸಮಯವನ್ನೇ ನಾವು ಇನ್ಕಮ್ ಅರ್ನ್ಡ್ ಆಗಿ ಕನ್ವರ್ಟ್ ಮಾಡಬಹುದು ಅನ್ನುವಂಥದ್ದನ್ನು ಇಲ್ಲಿ ಆ ಒಂದು ವಿಚಾರ ಹೊರಬಂದಿರತಕ್ಕಂಥದ್ದು, ಇದರ ಒಂದು ಪ್ರಯೋಗಗಳಾಗಿರುವಂಥದ್ದನ್ನು ಕಾಣಬಹುದು. ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ LPG ಸಿಲಿಂಡರ್ಸ್ಗಳನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಹಳ್ಳಿಯ ಹೆಣ್ಣು ಮಕ್ಕಳು ಮತ್ತು BPL ಫ್ಯಾಮಿಲೀಸ್ಗಳಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು. ಇದೆಲ್ಲವೂ ಕೂಡ ಹೆಲ್ತ್ ಆಫ್ ವುಮೆನನ್ನು ಆ ಒಂದು ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಗೌರ್ಮೆಂಟ್ ತೊಗೊಂಡಿರ್ತಕ್ಕಂಥ ಇನಿಷಿಯೇಟಿವ್ಸ್ಗಳಾಗುತ್ತೆ. ಒಟ್ಟಾರೆಯಾಗಿ ಹೌಸ್ ಹೋಲ್ಡ್ ರೋಲ್ಸ್ಗಳನ್ನು ರೀಸ್ಟ್ರಕ್ಚರ್ ಮಾಡುವಂಥ ಒಂದು ಅವಶ್ಯಕತೆ ನಮ್ಮಲ್ಲಿದೆ. ರೆಸ್ಪಾನ್ಸಿಬಿಲಿಟೀಸ್ ಈಕ್ವಲಿ ಮೆನ್ನಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಬೇಕು ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಆ್ಯಂಡ್ ಕಿಡ್ಸ್. ಹಾಗೆಯೇ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಬೇಕು. ಅವರ ಒಂದು ಎಕಾನಮಿಯಲ್ಲಾಗಿರಬಹುದು, ಅವರ ಕೆಪಾಸಿಟಿಯನ್ನು ಬಿಲ್ಡ್ ಮಾಡುವಲ್ಲಿ, ಅವರ ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡುವಲ್ಲಿ, ಅವರಿಗೆ ಶಿಕ್ಷಣವನ್ನು ನೀಡುವಲ್ಲಿ, ಅವರ ಹೆಲ್ತನ್ನು ಬೆಟರ್ ಆಗಿ ಇಂಪ್ರೂವ್ ಮಾಡುವಲ್ಲಿ, ಇದರ ಮೇಲೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟನ್ನು ಮಾಡೋ ಮುಖಾಂತರವಾಗಿ ಆಕೆಯನ್ನು ಮುಂದೆ ಆಕೆ ಕೂಡ ಪ್ರೊಡಕ್ಟಿವ್ ಆಗಿ ಕಂಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡುವಂತೆ ಮಾಡಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಹಿಳೆಯರ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನೀಡಿ. ಈ ಹಿಂದೆ ಮೆಟರ್ನಿಟಿ ಲೀವ್ ಅನ್ನುವಂಥದ್ದು 12 ವಾರಗಳಿಗಿತ್ತು, ಅದನ್ನು ಈಗ ಎಷ್ಟು ವಾರಗಳಿಗೆ ಇನ್ಕ್ರೀಸ್ ಮಾಡಲಾಗಿದೆ ಅನ್ನುವಂಥದ್ದನ್ನು ನೀವು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.